ನನ್ನ ಹೆಸರು ಸಂಗೀತ ನಿಲ್ವಾಣಿ ಅಂತ. ನಾ ಇಲ್ಲೇ ಲೋಕಲ್ ಬಿಜಾಪುರದೈತಿ. ನನಗೆ ಆರಿ ವರ್ಕ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು. ಅದು ಕಲಿಬೇಕು ಆಸೆನೂ ಇತ್ತು. ಹಿಂಗೆ ಒಂದಿನ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಬೇಕಾದ್ರೆ ಕೃಪಾ ಆರಿ ವರ್ಕ್ ಕ್ಲಾಸ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಅದು ಇಲ್ಲೇ ಬಿಜಾಪುರದೊಳಗೆ ಅನ್ನೋದು ನಮ್ಗೆ ತಿಳಿತು. ಅವಾಗ ನಾ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಕ್ಲಾಸಿಗೆ ಜಾಯ್ನ್ ಆದೆ. ಜಾಯ್ನ್ ಅಂತೂ ಆದೆ. ಮತ್ತು ಸೂಚನೂ ಹಿಡಿಯಕ್ಕೆ ಬರ್ತಿರ್ಲಿಕ್ಕಿಲ್ಲ. ಅವಾಗ ಒಂದಿನ ಕಷ್ಟ ಆಯ್ತು, 2 ದಿನ ಕಷ್ಟ ಆಯ್ತು. ಆಮೇಲೆ ಮೇಡಮ್ ಹೇಳಿದ್ರು, ಅಂಜಬೇಡ್ರಿ, ಸಾವಕಾಶ ಕಲೀರಿ, ಇದೇನು ಬರ್ಲಾರ್ದಂತ ಇದೇನೆಲ್ಲ ನಿಮ್ ಮನಸ್ಸಿಟ್ಟು ಕಲ್ತ್ರೆ ಎಲ್ಲಾನು ನಿಮ್ಗೆ ಬರ್ತೈತಿ ಅಂತ ಮೇಡಮ್ ಹೇಳಿದ್ರು. ಹಂಗೆ ಬರ್ಬರ್ತಾ ಮೇಡಮ್ ದಿನ ನಮ್ಗೆ ಸಮಾಧಾನ ರೀತಿಯಿಂದ ಎಲ್ಲಾನು ಚೆನ್ನಾಗಿ ಹೇಳ್ಕೊಟ್ರು ವರ್ಕ್ ಮಾಡೋದು. ಹಂಗ 1 ತಿಂಗಳೊಳಗ ನಮ್ಗೆ ಸಾಕಷ್ಟು ನಾನು ಡಿಸೈನ್ಸ್ ಕಲಿತೆ. ಆಮೇಲೆ ಎಷ್ಟೇ ಸಲ ಕೇಳಿದ್ರು ಮೇಡಮ್ ಸಮಾಧಾನ ರೀತಿಯಿಂದ ನಮ್ಗೆ ಹೇಳ್ಕೊಡ್ತಾರ. ಆಮೇಲೆ ನಾವು ಈಗ ಬ್ಲೌಸ್ ಆರ್ಡರ್ಸ್ ಅದೆಲ್ಲ ಹಾಕಕತ್ತೀನಿ ನಾನು. ಎಂತ ಡಿಫಿಕಲ್ಟ್ ಇದು ಡಿಸೈನ್ಸ್ ಬಂದ್ರೂ ನಾನು ಹಾಕ್ತೀನಿ. ಆ ರೀತಿ ಮೇಡಮ್ ನಮ್ಗೆ ತಯಾರು ಮಾಡ್ಯಾರ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಈಗ ಲೋಕಲ್ ಬಿಜಾಪುರದವ್ರಾಗಿರ್ಬೋದು, ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ನಿಮ್ಗೆ ಆರಿ ವರ್ಕ್ ಒಳಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬಂದು ಕೃಪಾ ಆರಿ ವರ್ಕ್ ಜಾಯಿನ್ ಆಗ್ರಿ. ಆಮೇಲೆ ನೀವು ಕಲ್ತ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಯಾಕಂದ್ರೆ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಬಹುದು. ಆಮೇಲೆ ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂದ್ರೂ ನಾವು ಒಳ್ಳೆ ಡಿಸೈನ್ಸ್ ಹಾಕಿ ಇದು ನಮ್ ಕಾಲ ಮೇಲೆ ನಮ್ದು ಇದು ನಾವು ಯಾರ ಮುಂದೂ ಕೈ ಚಾಚಲಾರ್ದಂಗೆ ನಾವು ದುಡಿಬಹುದು. ಚಲೋ ಕ್ಲಾಸಿಗೆ ಬಂದು ಸಾಕಷ್ಟು ಡಿಸೈನ್ಸ್ ಹಾಕಿದ್ರಿ, ತಗೊಂಡಿದ್ರಿ. ಆಮೇಲೆ ಬ್ಯಾರೆ ಹಾಕುದು ನಮ್ದು ಕಂಪೇರ್ ಮಾಡ್ತಾರೆ ಫಿನಿಶಿಂಗ್ ಅದು ಎಲ್ಲ ನಮ್ದು ನೀಟ್ ಇರ್ತೈತ್ರಿ. ನಮ್ದು ವರ್ಕ್ ನೀಟ್ ಆತಂದ್ರೆ ಕಸ್ಟಮರ್ ಬಂದೇ ಬರ್ತಾರೆ. ಅದೇ ನಾ ಎಲ್ಲರಿಗೂ ಹೇಳೋದು ಅಂತಾರೆ, ಬಂದು ಕಲಿಯಾಕ ದೂರದಿಂದ ಬರ್ತೀರಿ, ಲೋಕಲ್ ಇರ್ಲಿ ಎಲ್ಲಿಯವ್ರ ಇರ್ಲಿ, ಏನಾಗ್ತದೆ ನೀವು ಕೊಟ್ಟಿದ್ ರೊಕ್ಕ ನಂಗೆ ಖರ್ಚಾಗಿ ಹೋಗ್ತೋ. ಹೌದಲ್ರಿ, ನೀವು ಬಂದಿದ್ದಕ್ಕ ನೀರ್ಲಿ ಕಲತ್ ಹೋದಪ್ಪ ಅಂದ್ರ ನೀವು ಒಮ್ಮೆ ನೆನಸದಲ್ಲ ಹಾಕೋತ್ನಾಗ ಈ ಮೇಡಮ್ ಕಡೆ ಕಲತೆ ಇಷ್ಟು ನೀಟ್ ಹಾಕಿದ್ರೆ ನಾನು ವರ್ಕ್ ತಕೊಂಡೆ ಹಾಕಂತಲ್ಲ. ಅದೇ ನಮ್ಗೆ ಭಾಳ ಖುಷಿ ಅನಿಸ್ತದೆ. ನಮಗೂ ಇಲ್ಲಿ ಕಲ್ತಿದ್ದ ಏನು ಇದು ಮನಸ್ಸಿಗೆ ತೃಪ್ತಿ ಅದ ರೀ. ಥ್ಯಾಂಕ್ಸ್. ನೀವು ಹೇಳ್ತಿದ್ದೆ ನಿಮ್ಮ ಕ್ಲಾಸಾಗೆಲ್ಲ ಹೆಂಗ್ ಅನಿಸಿದ್ರು? ಚಲೋ ಅದಾರಿ ಮೇಡಮ್. ಎಲ್ಲಾರು ಒಂದ್ ಏನ್ ಫ್ಯಾಮಿಲಿ ಇದೀವ್ರಿ, ಎಲ್ಲಾರು ಚಲೋ ಐತೆ. ಇಲ್ಲಿ ಬಂದ್ ಸಾಕಷ್ಟು ಫ್ರೆಂಡ್ಸು ಆದ್ರಿ. ಥ್ಯಾಂಕ್ಸ್. ನೀವು ಬಂದು ನಿಮ್ಗೆ ಸ್ಪೀಚ್ ಅನ್ನ ಮುಂದೆ ಹೇಳ್ಕೊಂಡ್ರಿ, ನಿಮ್ಮ ಆಡಿಸಿದ ಇನ್ಕಮ್ನು ಹೇಳಿದ್ರಿ. ಥ್ಯಾಂಕ್ಸ್. ಇದು ಗುರುದಕ್ಷಿಣೆ ಕೊಟ್ಟರೆ ದೊಡ್ಡ ಗುರುದಕ್ಷಿಣೆ. ಈಗ ಹಿಂಗೆ ಮುಂದೆ ಹೋಗ್ತವ್ರಿ, ಇದೇ ನನ್ನ ಆಸೆ. ಕಲ್ತವ್ರು ಯಾರು ಕರ್ಕೊಂಡು ಹಾಕೋಬೇಡ್ರಿ. ಥ್ಯಾಂಕ್ ಯು.